ಮತ್ತೊಮ್ಮೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸರ್ಗೋದ. ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಪಾಕಿಸ್ತಾನದ ಸರ್ಗೋದ ಈ ಭಾಗದಲ್ಲಿದೆ. ಇಲ್ಲಿಂದ ನೇರವಾಗಿ ಹೊರಟ ಪಾಕಿಸ್ತಾನದ ಮಿಸೈಲ್ ಹಾಗೆ ಪಾಕಿಸ್ತಾನದ ಡ್ರೋನ್, ಪಾಕಿಸ್ತಾನದ ಫೈಟರ್ ಜೆಟ್ಗಳು ಗುರಿಯಾಗಿಸಿದ್ದು ಭಾರತದ ಜಮ್ಮು ಕಾಶ್ಮೀರದ ಭಾಗವನ್ನ. ಸರ್ಗೋದಾದಿಂದ ಹೊರಟ ಡ್ರೋನ್ ಹಾಗೆ ಮಿಸೈಲ್ಗಳು ಜಮ್ಮು ಕಾಶ್ಮೀರದ ಭಾಗವನ್ನ ತಲುಪುವ ಪ್ರಯತ್ನ ಮಾಡಿದೆ. ಆದರೆ ಭಾರತ ಕೇವಲ 2 ಗಂಟೆಯಲ್ಲಿ ಪಾಕಿಸ್ತಾನದ ಸರ್ಗೋದಾದಿಂದ ಹೊರಟ ಅಷ್ಟು ಡ್ರೋನ್ಗಳನ್ನ, ಅಷ್ಟು ಮಿಸೈಲ್ಗಳನ್ನ, ಅಷ್ಟು ಫೈಟರ್ ಜೆಟ್ಗಳನ್ನ ಪುಡಿ ಮಾಡಿದೆ. ಪಾಕಿಸ್ತಾನಿಯರೇ, ಕನ್ನಡ ಅರ್ಥ ಆಗಲ್ಲ, ಬಟ್ ಸ್ಟಿಲ್ ನಿಮ್ಮ ಫೈಟರ್ ಜೆಟ್ಗಳ ಶವ ಭಾರತದ ಭೂಮಿ ಮೇಲಿದೆ, ನಿಮ್ಮ ಡ್ರೋನ್ಗಳ ಅವಶೇಷ ಭಾರತದ ಭೂಮಿ ಮೇಲಿದೆ. ಸಾಧ್ಯ ಆದ್ರೆ ಇದನ್ನ ಕೂಡ ಶವದ ಪೆಟ್ಟಿಗೆಯಲ್ಲಿ ಉಗ್ರ ರೌಫ್ನ ಶವದ ಮೇಲೆ ನಿಮ್ಮ ರಾಷ್ಟ್ರದ ಧ್ವಜವನ್ನ ಹಾಕಿದ್ರಲ್ಲ, ಹೀಗೇನೆ ನಿಮ್ಮ ಈ ಫೈಟರ್ ಜೆಟ್ನ ಶವದ ಒಂದು ಪೆಟ್ಟಿಗೆಯ ಮೇಲೆ ಪಾಕಿಸ್ತಾನದ ಧ್ವಜವನ್ನ ಹಾಕಬಹುದು. ಬರೋಬ್ಬರಿ 3 ಫೈಟರ್ ಜೆಟ್ಗಳನ್ನ ಕಳೆದುಕೊಂಡಿದೆ ಕೇವಲ 2 ಗಂಟೆಗಳಲ್ಲಿ ಪಾಕಿಸ್ತಾನ. ಕೇವಲ 2 ಗಂಟೆಗಳ ಅವಧಿಯಲ್ಲಿ 8 ಮಿಸೈಲ್ಗಳನ್ನ ಕಳೆದುಕೊಂಡಿದೆ ಪಾಕಿಸ್ತಾನ. ಕೇವಲ 2 ಗಂಟೆಗಳ ಅವಧಿಯಲ್ಲಿ 100 ಡ್ರೋನ್ಗಳನ್ನ ಕಳೆದುಕೊಂಡಿದೆ ಪಾಕಿಸ್ತಾನ. ಮೊದಲೇ ಬರಿದಾಗಿದ್ದ ಪಾಕಿಸ್ತಾನದ ಸೇನಾ ಬತ್ತಳಿಕೆ ಇದೀಗ ಮತ್ತಷ್ಟು ಮಗದಷ್ಟು ನೆಲ ಕಚ್ತಾ ಇದೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಬ್ರೇಕ್ ಆದ್ಮೇಲೆ. ಮತ್ತೊಮ್ಮೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸರ್ಗೋದ. ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಪಾಕಿಸ್ತಾನದ ಸರ್ಗೋದ ಈ ಭಾಗದಲ್ಲಿದೆ. ಇಲ್ಲಿಂದ ನೇರವಾಗಿ ಹೊರಟ ಪಾಕಿಸ್ತಾನದ ಮಿಸೈಲ್ ಹಾಗೆ ಪಾಕಿಸ್ತಾನದ ಡ್ರೋನ್, ಪಾಕಿಸ್ತಾನದ ಫೈಟರ್ ಜೆಟ್ಗಳು ಗುರಿಯಾಗಿಸಿದ್ದು ಭಾರತದ ಜಮ್ಮು ಕಾಶ್ಮೀರದ ಭಾಗವನ್ನ. ಸರ್ಗೋದಾದಿಂದ ಹೊರಟ ಡ್ರೋನ್ ಹಾಗೆ ಮಿಸೈಲ್ಗಳು ಜಮ್ಮು ಕಾಶ್ಮೀರದ ಭಾಗವನ್ನ ತಲುಪುವ ಪ್ರಯತ್ನ ಮಾಡಿದೆ. ಆದರೆ ಭಾರತ ಕೇವಲ 2 ಗಂಟೆಯಲ್ಲಿ ಪಾಕಿಸ್ತಾನದ ಸರ್ಗೋದಾದಿಂದ ಹೊರಟ ಅಷ್ಟು ಡ್ರೋನ್ಗಳನ್ನ, ಅಷ್ಟು ಮಿಸೈಲ್ಗಳನ್ನ, ಅಷ್ಟು ಫೈಟರ್ ಜೆಟ್ಗಳನ್ನ ಪುಡಿ ಮಾಡಿದೆ. ಪಾಕಿಸ್ತಾನಿಯರೇ, ಕನ್ನಡ ಅರ್ಥ ಆಗಲ್ಲ, ಬಟ್ ಸ್ಟಿಲ್ ನಿಮ್ಮ ಫೈಟರ್ ಜೆಟ್ಗಳ ಶವ ಭಾರತದ ಭೂಮಿ ಮೇಲಿದೆ, ನಿಮ್ಮ ಡ್ರೋನ್ಗಳ ಅವಶೇಷ ಭಾರತದ ಭೂಮಿ ಮೇಲಿದೆ. ಸಾಧ್ಯ ಆದ್ರೆ ಇದನ್ನ ಕೂಡ ಶವದ ಪೆಟ್ಟಿಗೆಯಲ್ಲಿ ಉಗ್ರ ರೌಫ್ನ ಶವದ ಮೇಲೆ ನಿಮ್ಮ ರಾಷ್ಟ್ರದ ಧ್ವಜವನ್ನ ಹಾಕಿದ್ರಲ್ಲ, ಹೀಗೇನೆ ನಿಮ್ಮ ಈ ಫೈಟರ್ ಜೆಟ್ನ ಶವದ ಒಂದು ಪೆಟ್ಟಿಗೆಯ ಮೇಲೆ ಪಾಕಿಸ್ತಾನದ ಧ್ವಜವನ್ನ ಹಾಕಬಹುದು. ಬರೋಬ್ಬರಿ 3 ಫೈಟರ್ ಜೆಟ್ಗಳನ್ನ ಕಳೆದುಕೊಂಡಿದೆ ಕೇವಲ 2 ಗಂಟೆಗಳಲ್ಲಿ ಪಾಕಿಸ್ತಾನ. ಕೇವಲ 2 ಗಂಟೆಗಳ ಅವಧಿಯಲ್ಲಿ 8 ಮಿಸೈಲ್ಗಳನ್ನ ಕಳೆದುಕೊಂಡಿದೆ ಪಾಕಿಸ್ತಾನ. ಕೇವಲ 2 ಗಂಟೆಗಳ ಅವಧಿಯಲ್ಲಿ 100 ಡ್ರೋನ್ಗಳನ್ನ ಕಳೆದುಕೊಂಡಿದೆ ಪಾಕಿಸ್ತಾನ. ಮೊದಲೇ ಬರಿದಾಗಿದ್ದ ಪಾಕಿಸ್ತಾನದ ಸೇನಾ ಬತ್ತಳಿಕೆ ಇದೀಗ ಮತ್ತಷ್ಟು ಮಗದಷ್ಟು ನೆಲ ಕಚ್ತಾ ಇದೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಬ್ರೇಕ್ ಆದ್ಮೇಲೆ. ಮತ್ತೊಮ್ಮೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸರ್ಗೋದ. ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಪಾಕಿಸ್ತಾನದ ಸರ್ಗೋದ ಈ ಭಾಗದಲ್ಲಿದೆ. ಇಲ್ಲಿಂದ ನೇರವಾಗಿ ಹೊರಟ ಪಾಕಿಸ್ತಾನದ ಮಿಸೈಲ್ ಹಾಗೆ ಪಾಕಿಸ್ತಾನದ ಡ್ರೋನ್, ಪಾಕಿಸ್ತಾನದ ಫೈಟರ್ ಜೆಟ್ಗಳು ಗುರಿಯಾಗಿಸಿದ್ದು ಭಾರತದ ಜಮ್ಮು ಕಾಶ್ಮೀರದ ಭಾಗವನ್ನ. ಸರ್ಗೋದಾದಿಂದ ಹೊರಟ ಡ್ರೋನ್ ಹಾಗೆ ಮಿಸೈಲ್ಗಳು ಜಮ್ಮು ಕಾಶ್ಮೀರದ ಭಾಗವನ್ನ ತಲುಪುವ ಪ್ರಯತ್ನ ಮಾಡಿದೆ. ಆದರೆ ಭಾರತ ಕೇವಲ 2 ಗಂಟೆಯಲ್ಲಿ ಪಾಕಿಸ್ತಾನದ ಸರ್ಗೋದಾದಿಂದ ಹೊರಟ ಅಷ್ಟು ಡ್ರೋನ್ಗಳನ್ನ, ಅಷ್ಟು ಮಿಸೈಲ್ಗಳನ್ನ, ಅಷ್ಟು ಫೈಟರ್ ಜೆಟ್ಗಳನ್ನ ಪುಡಿ ಮಾಡಿದೆ. ಪಾಕಿಸ್ತಾನಿಯರೇ, ಕನ್ನಡ ಅರ್ಥ ಆಗಲ್ಲ, ಬಟ್ ಸ್ಟಿಲ್ ನಿಮ್ಮ ಫೈಟರ್ ಜೆಟ್ಗಳ ಶವ ಭಾರತದ ಭೂಮಿ ಮೇಲಿದೆ, ನಿಮ್ಮ ಡ್ರೋನ್ಗಳ ಅವಶೇಷ ಭಾರತದ ಭೂಮಿ ಮೇಲಿದೆ. ಸಾಧ್ಯ ಆದ್ರೆ ಇದನ್ನ ಕೂಡ ಶವದ ಪೆಟ್ಟಿಗೆಯಲ್ಲಿ ಉಗ್ರ ರೌಫ್ನ ಶವದ ಮೇಲೆ ನಿಮ್ಮ ರಾಷ್ಟ್ರದ ಧ್ವಜವನ್ನ ಹಾಕಿದ್ರಲ್ಲ, ಹೀಗೇನೆ ನಿಮ್ಮ ಈ ಫೈಟರ್ ಜೆಟ್ನ ಶವದ ಒಂದು ಪೆಟ್ಟಿಗೆಯ ಮೇಲೆ ಪಾಕಿಸ್ತಾನದ ಧ್ವಜವನ್ನ ಹಾಕಬಹುದು.
ಬರೋಬ್ಬರಿ 3 ಫೈಟರ್ ಜೆಟ್ಗಳನ್ನ ಕಳೆದುಕೊಂಡಿದೆ ಕೇವಲ 2 ಗಂಟೆಗಳಲ್ಲಿ ಪಾಕಿಸ್ತಾನ. ಕೇವಲ 2 ಗಂಟೆಗಳ ಅವಧಿಯಲ್ಲಿ 8 ಮಿಸೈಲ್ಗಳನ್ನ ಕಳೆದುಕೊಂಡಿದೆ ಪಾಕಿಸ್ತಾನ. ಕೇವಲ 2 ಗಂಟೆಗಳ ಅವಧಿಯಲ್ಲಿ 100 ಡ್ರೋನ್ಗಳನ್ನ ಕಳೆದುಕೊಂಡಿದೆ ಪಾಕಿಸ್ತಾನ. ಮೊದಲೇ ಬರಿದಾಗಿದ್ದ ಪಾಕಿಸ್ತಾನದ ಸೇನಾ ಬತ್ತಳಿಕೆ ಇದೀಗ ಮತ್ತಷ್ಟು ಮಗದಷ್ಟು ನೆಲ ಕಚ್ಚುತ್ತಾ ಇದೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಮುಂದೆ ಇಡ್ತಾ ಹೋಗ್ತೀವಿ ಬ್ರೇಕ್ ಆದ್ಮೇಲೆ. ಮತ್ತೊಮ್ಮೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸರ್ಗೋದಾ. ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಪಾಕಿಸ್ತಾನದ ಸರ್ಗೋದಾ ಈ ಭಾಗದಲ್ಲಿದೆ. ಇಲ್ಲಿಂದ ನೇರವಾಗಿ ಹೊರಟ ಪಾಕಿಸ್ತಾನದ ಮಿಸೈಲ್ ಹಾಗೆ ಪಾಕಿಸ್ತಾನದ ಡ್ರೋನ್, ಪಾಕಿಸ್ತಾನದ ಫೈಟರ್ ಜೆಟ್ಗಳು ಗುರಿಯಾಗಿಸಿದ್ದು ಭಾರತದ ಜಮ್ಮು ಕಾಶ್ಮೀರದ ಭಾಗವನ್ನ. ಸರ್ಗೋದಾದಿಂದ ಹೊರಟ ಡ್ರೋನ್ ಹಾಗೆ ಮಿಸೈಲ್ಗಳು ಜಮ್ಮು ಕಾಶ್ಮೀರದ ಭಾಗವನ್ನ ತಲುಪುವ ಪ್ರಯತ್ನ ಮಾಡಿದೆ. ಆದರೆ ಭಾರತ ಕೇವಲ 2 ಗಂಟೆಯಲ್ಲಿ ಪಾಕಿಸ್ತಾನದ ಸರ್ಗೋದಾದಿಂದ ಹೊರಟ ಅಷ್ಟು ಡ್ರೋನ್ಗಳನ್ನ, ಅಷ್ಟು ಮಿಸೈಲ್ಗಳನ್ನ, ಅಷ್ಟು ಫೈಟರ್ ಜೆಟ್ಗಳನ್ನ ಪುಡಿ ಮಾಡಿದೆ. ಪಾಕಿಸ್ತಾನಿಯರೇ, ಕನ್ನಡ ಅರ್ಥ ಆಗಲ್ಲ, ಬಟ್ ಸ್ಟಿಲ್ ನಿಮ್ಮ ಫೈಟರ್ ಜೆಟ್ಗಳ ಶವ ಭಾರತದ ಭೂಮಿ ಮೇಲಿದೆ, ನಿಮ್ಮ ಡ್ರೋನ್ಗಳ ಅವಶೇಷ ಭಾರತದ ಭೂಮಿ ಮೇಲಿದೆ. ಸಾಧ್ಯ ಆದ್ರೆ ಇದನ್ನ ಕೂಡ ಶವದ ಪೆಟ್ಟಿಗೆಯಲ್ಲಿ ಆ ಉಗ್ರ ರಾವುಟ್ನ ಶವದ ಮೇಲೆ ನಿಮ್ಮ ರಾಷ್ಟ್ರದ ಧ್ವಜವನ್ನ ಹಾಕಿದ್ರಲ್ಲ, ಹೀಗೇನೆ ನಿಮ್ಮ ಈ ಫೈಟರ್ ಜೆಟ್ನ ಶವದ ಒಂದು ಪೆಟ್ಟಿಗೆಯ ಮೇಲೆ ಪಾಕಿಸ್ತಾನದ ಧ್ವಜವನ್ನ ಹಾಕಬಹುದು. ಬರೋಬ್ಬರಿ 3 ಫೈಟರ್ ಜೆಟ್ಗಳನ್ನ ಕಳೆದುಕೊಂಡಿದೆ ಕೇವಲ 2 ಗಂಟೆಗಳಲ್ಲಿ ಪಾಕಿಸ್ತಾನ. ಕೇವಲ 2 ಗಂಟೆಗಳ ಅವಧಿಯಲ್ಲಿ 8 ಮಿಸೈಲ್ಗಳನ್ನ ಕಳೆದುಕೊಂಡಿದೆ ಪಾಕಿಸ್ತಾನ. ಕೇವಲ 2 ಗಂಟೆಗಳ ಅವಧಿಯಲ್ಲಿ 100 ಡ್ರೋನ್ಗಳನ್ನ ಕಳೆದುಕೊಂಡಿದೆ ಪಾಕಿಸ್ತಾನ. ಮೊದಲೇ ಬರಿದಾಗಿದ್ದ ಪಾಕಿಸ್ತಾನದ ಸೇನಾ ಬತ್ತಳಿಕೆ ಇದೀಗ ಮತ್ತಷ್ಟು ಮಗದಷ್ಟು ನೆಲ ಕಚ್ಚುತ್ತಾ ಇದೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಮುಂದೆ ಇಡ್ತಾ ಹೋಗ್ತೀವಿ ಬ್ರೇಕ್ ಆದ್ಮೇಲೆ. ಮತ್ತೊಮ್ಮೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸರ್ಗೋದಾ. ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಪಾಕಿಸ್ತಾನದ ಸರ್ಗೋದಾ ಈ ಭಾಗದಲ್ಲಿದೆ. ಇಲ್ಲಿಂದ ನೇರವಾಗಿ ಹೊರಟ ಪಾಕಿಸ್ತಾನದ ಮಿಸೈಲ್ ಹಾಗೆ ಪಾಕಿಸ್ತಾನದ ಡ್ರೋನ್, ಪಾಕಿಸ್ತಾನದ ಫೈಟರ್ ಜೆಟ್ಗಳು ಗುರಿಯಾಗಿಸಿದ್ದು ಭಾರತದ ಜಮ್ಮು ಕಾಶ್ಮೀರದ ಭಾಗವನ್ನ. ಸರ್ಗೋದಾದಿಂದ ಹೊರಟ ಡ್ರೋನ್ ಹಾಗೆ ಮಿಸೈಲ್ಗಳು ಜಮ್ಮು ಕಾಶ್ಮೀರದ ಭಾಗವನ್ನ ತಲುಪುವ ಪ್ರಯತ್ನ ಮಾಡಿದೆ. ಆದರೆ ಭಾರತ ಕೇವಲ 2 ಗಂಟೆಯಲ್ಲಿ ಪಾಕಿಸ್ತಾನದ ಸರ್ಗೋದಾದಿಂದ ಹೊರಟ ಅಷ್ಟು ಡ್ರೋನ್ಗಳನ್ನ, ಅಷ್ಟು ಮಿಸೈಲ್ಗಳನ್ನ, ಅಷ್ಟು ಫೈಟರ್ ಜೆಟ್ಗಳನ್ನ ಪುಡಿ ಮಾಡಿದೆ. ಪಾಕಿಸ್ತಾನಿಯರೇ, ಕನ್ನಡ ಅರ್ಥ ಆಗಲ್ಲ, ಬಟ್ ಸ್ಟಿಲ್ ನಿಮ್ಮ ಫೈಟರ್ ಜೆಟ್ಗಳ ಶವ